22 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ ಎಸ್ಎಸ್ಎಲ್ಸಿ ರಿಸಲ್ಟ್ ಅಲ್ಲಿ. ಅದರಲ್ಲಿ ಉಡುಪಿಯ ಸ್ವಸ್ತಿ ಕಾಮತ್ ಕೂಡ ಒಬ್ರು. ಸ್ವಸ್ತಿ ಕಾಮತ್ ಸ್ಕೂಲಿನ ಪ್ರಿನ್ಸಿಪಲ್ ಮಾತಾಡ್ತಾರೆ, ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಾಣಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ವಸ್ತಿ ಕಾಮತ್ ಬಗ್ಗೆ ಒಂದು ದೊಡ್ಡ ಪ್ರೌಡ್ ಇದ್ದೇ ಇರುತ್ತೆ. ಬಟ್ ಈ ತರ ರ್ಯಾಂಕ್ ಬಂದಾಗ ಹೇಗಿರುತ್ತೆ ಅವ್ರ ಸ್ಟಡೀಸು, ಸ್ಕೂಲಲ್ಲಿ ಹೆಂಗ್ ಸಪೋರ್ಟ್ ಇರುತ್ತೆ, ಪೇರೆಂಟ್ಸ್ ಹೆಂಗ್ ಸಪೋರ್ಟ್ ಇರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಮೇಡಮ್. ಇದ್ರ ಬಗ್ಗೆ ಹೇಳೋದಾದ್ರೆ ಸ್ಕೂಲಲ್ಲಿ ಸೈಲೆಂಟ್ ಆಗಿ ಅವಳಷ್ಟಕ್ಕೆ ಅವಳು ಓದ್ತಾ ಇದ್ದ ಹುಡುಗಿ. ಓಕೆ. ನಮ್ಮಲ್ಲಿ ಫೌಂಡೇಶನ್ ಕ್ಲಾಸಸ್ ನಡೀತಾ ಇರ್ತದೆ, ಅದರಲ್ಲಿ ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾ ಇದ್ದ ಹುಡುಗಿ ಅವಳು. ಓಕೆ. ಪ್ರತಿದಿನದ ಪಾಠಗಳನ್ನೆಲ್ಲ ಅದೇ ದಿನ ಓದಿ ಮುಗಿಸ್ತಾ ಇದ್ಲು. ಅವಳಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಓಕೆ. ಚಂದ ಮಾಡಿ ಬರ್ದಿದ್ದೇನೆ ಅಂತ ಹೇಳ್ತಾ ಇದ್ಲು. ಓಕೆ. ಹಾಗಾಗಿ ನಮಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ. ಸೊ ಈ ಸಲ ಸ್ವಸ್ತಿ ಫಸ್ಟ್ ರ್ಯಾಂಕ್ ಬರ್ತಾಳೆ ಅನ್ನೋದು ನಿಮಗೂ ಕೂಡ ಕಾನ್ಫಿಡೆನ್ಸ್ ಇತ್ತು? ಕಾನ್ಫಿಡೆನ್ಸ್ ಇತ್ತು, ಆದ್ರೂ ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದ್ಸಲ ಆಚೆ ಈಚೆ ಆಗ್ತಾ ಇರ್ತದೆ, ಯಾವಾಗ್ಲೂ ಇರ್ತಾ ಇತ್ತು ನಮ್ಗೆ. ಆದ್ರೆ ಈ ವರ್ಷ ಲ್ಯಾಂಗ್ವೇಜ್ ಅಲ್ಲಿ ಸಿಗ್ಬೋದು ಏನೋ. ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿತ್ತು ಅವಳದು. ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಕೂಡ. ಅವಳಷ್ಟಕ್ಕೆ ಅವಳು ಸೈಲೆಂಟ್ ಆಗಿ ಕ್ಲಾಸ್ ಅಲ್ಲಿ ಪ್ರತಿ ಕ್ಲಾಸ್ ಅಲ್ಲಿ ಬಾರಿ ಗಮನ ಇಟ್ಟು. ಯಾವ ಸ್ಕೂಲ್ ಇದು ಮೇಡಮ್? ಕಾರ್ಕಳ ಜ್ಞಾನಸುಧಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಓಕೆ. ಓಕೆ. ಸೊ ಎಲ್ಲ ಮಕ್ಳ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮಕ್ಕಳನ್ನ ರೆಡಿ ಮಾಡಿರ್ತೀರಿ. ಬಟ್ ಕೆಲವೊಂದು ಮಕ್ಳ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ, ಏನೋ ಮಾಡ್ತಾರೆ ಇವರು ಅಂತ. ಕಾನ್ಫಿಡೆನ್ಸ್ ಇದ್ದ ಮಕ್ಕಳು ಬೇರೆಯವರು ಕೂಡ ಇದ್ರು ಮೇಡಮ್. ಓಕೆ. ಜೊತೆಗೆ ಇವಳು ಸೈಲೆಂಟ್ ಆಗಿ ಇವಳು ಒಂದು ಸೈಡ್ ಅಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ತರ್ತಾ ಇದ್ಲು, ಅದು ಗಮನಿಸಿದ್ದೇವೆ. ಕಂಗ್ರಾಚುಲೇಷನ್ಸ್. ನಮ್ಗೆ ನಮ್ಮ ಸ್ಕೂಲಿನ ಪ್ರೆಸಿಡೆಂಟ್ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಸಪೋರ್ಟ್ ತುಂಬಾ ಇರ್ತಿತ್ತು. ಜೊತೆಗೆ ನಮ್ಮ ಸ್ಕೂಲಿನ ಕ್ಯಾಂಪಸ್ನ ಸಿಇಒ ದಿನೇಶ್ ಪಡವರು, ಅವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಎಸ್, ನಿಮ್ಮ ಸ್ಕೂಲಿಗೆ ಹೆಮ್ಮೆ. ಅದ್ರ ಜೊತೆಗೆ ಉಡುಪಿ ಜಿಲ್ಲೆ 2ನೇ ಸ್ಥಾನ ಪಡ್ಕೊಂಡಿದೆ ಎಸ್ಎಸ್ಎಲ್ಸಿ ರಿಸಲ್ಟ್ ಅಲ್ಲಿ. ಅದು ಯಾವ ಟೈಮ್ ಆದ್ರೂ ಕೇಳಿ ಅಂತ ಹೇಳಿದ್ರು. ಆಮೇಲೆ ಜಾಸ್ತಿ ಮೋಟಿವೇಶನ್ ಕೊಡ್ತಿದ್ರು. ಸ್ಟಡಿ ಟೈಮ್ ಅಲ್ಲೆಲ್ಲ ನಮಗೆ ಯಾವ ತರ ಈ ಕನ್ಸೆಪ್ಟ್ ಆಗ್ತಿತ್ತು ಆ ತರ ಓದಿ ಅಂತ ಹೇಳಿದ್ರು. ಓಕೆ. ಸ್ಕೂಲ್ ಅವ್ರ ಆಮೇಲೆ ಜಾಸ್ತಿ ಇದು ಟೆಸ್ಟ್ ಮಾಡ್ತಿದ್ರು, ಪ್ರಿಪರೇಟರೀಸ್ ಮಾಡ್ತಿದ್ರು. ಅದು ನಮಗೆ ಪ್ರಿಪೇರ್ ಆಗಕ್ಕೆ ಹೆಲ್ಪ್ ಮಾಡ್ತು. ಓಕೆ. ಅಂದ್ರೆ ಒಂದ್ ಅಂದಾಜಿತ್ತ 625ಕ್ಕೆ 625 ಮಾರ್ಕ್ಸು ನನಗ್ ಬರುತ್ತೆ ಅಂತ, ಅಥವಾ ಒಂದೆರಡು ಆಚೆ ಈಚೆ ಆಗ್ಬೋದು ಅನ್ಕೊಂಡಿದ್ರಾ? ಇಲ್ಲ, ಒಂದೆರಡು ಆಚೆ ಈಚೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ. 624 625 ಅಂತ ಇದ್ದೆ. ಮನೆಗೆ ಎಕ್ಸಾಮ್ ಬರ್ದು ಬಂದ್ಮೇಲೆ ಏನಂತ ಹೇಳಿದ್ರಿ ಪೇರೆಂಟ್ಸ್ಗೆ? ಈ ಸಲ ನಾನು ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ, ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ. ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ. ಫಸ್ಟ್ ರ್ಯಾಂಕ್ ಅನ್ಎಕ್ಸ್ಪೆಕ್ಟೆಡ್? ಅನ್ಎಕ್ಸ್ಪೆಕ್ಟೆಡ್. ಓಕೆ. ಏನಂದ್ರು ಮನೇಲಿ? ವಾಟ್ ನೆಕ್ಸ್ಟ್, ಏನ್ ಮಾಡ್ಬೇಕು ಮುಂದೆ ಅನ್ಕೊಂಡಿರೋದು? ಮನೆಯಲ್ಲಿ ಖುಷಿಯಾಗಿದ್ದಾರೆ. ನಾನೀಗ PCMB ತಗೊಂಡಿನಿ, ಸೈನ್ಸ್. ಓಕೆ. ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಇದ್ದೀನಿ. ಓಕೆ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಎಫರ್ಟ್ ಹಾಕ್ತೀರಿ? ಹೌದು. ಮೊದಲಿಂದನೂ ರ್ಯಾಂಕ್ ಸ್ಟೂಡೆಂಟಾ? ಹೌದು. ಓಕೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. 22 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಈ ಬಾರಿ. 625ಕ್ಕೆ 625 ಅಂಕವನ್ನ ಪಡ್ಕೊಂಡಿದ್ದಾರೆ. ಒಂದೆರಡು ಅಂಕ ಹೆಚ್ಚು ಕಮ್ಮಿ ಆದವರು ಸಹ ಯಾರು ನಿರಾಸೆ ಆಗ್ಬೇಕಾಗಿಲ್ಲ. ಮುಂದೆ ಲೈಫ್ ತುಂಬಾ ಇದೆ. ಸೊ ಎಲ್ಲಾ ಸ್ಟೂಡೆಂಟ್ಗಳು ಸಹ ಈಗ ತಾನೇ SSLC ಮುಗಿಸಿದಿರಿ, ಮುಂದೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ. ಮುಂದೆ ಮತ್ತಷ್ಟು ಒಳ್ಳೇದಾಗತ್ತೆ. 22 ವಿದ್ಯಾರ್ಥಿಗಳೇನು ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಹೇಗಿತ್ತು ಅವರ ಪ್ರಿಪ್ರೇಷನ್, ತಯಾರಿ ಹೇಗೆ ನಡೆಸಿದ್ರು ಪರೀಕ್ಷೆಗೆ ಅಂತ. ಪ್ರತಿನಿತ್ಯ ಒಂದಷ್ಟು ಗಂಟೆ ಅಧ್ಯಯನ ಮಾಡ್ತಾ ಇದ್ರು, ಓದ್ಕೋತಾ ಇದ್ರು, ಜೊತೆಗೆ ಒಂದಷ್ಟು ಕನ್ಸಿಸ್ಟೆನ್ಸಿ ಇರ್ತಾ ಇತ್ತು. ಬೆಂಗಳೂರಿನ ಜಾಹ್ನವಿ ಕೂಡ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿರೋದು. ಜಾಹ್ನವಿ ಅವರ HM ಹೆಡ್ ಮಾಸ್ಟರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಪರಂ ಜೋಯಿ ಅಂತ. ಮೇಡಮ್ ನಮಸ್ತೆ. ನನ್ನ ಹೆಸರು ಪರಂ ಜ್ಯೋತಿ BR ಅಂತ ಹೇಳಿ. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ವಿಜಯ ಭಾರತಿ ವಿದ್ಯಾಲಯ. ಓಕೆ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಗಿರಿನಗರ್. ಓಕೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ? ಎಕ್ಸ್ಪೆಕ್ಟ್ ಮಾಡಿದ್ವಿ ಮ್ಯಾಮ್, ಮಾಡಿದ್ವಿ. ಶಿ ವಾಸ್ ವೆರಿ ಸ್ಟುಡಿಯಸ್ ಅಂಡ್ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಂಡ್ ಹಂಬಲ್ ಗ್ರೌಂಡೆಡ್ ಗರ್ಲ್.
ಹಾಗಾಗಿ ವಿ ವರ್ ಎಕ್ಸ್ಪೆಕ್ಟಿಂಗ್ ಇಟ್ ಮ್ಯಾಮ್ ರಿಯಲಿ. ಅಂಡ್ ಒಂದ್ ಮಾತು ಎಲ್ಲರಿಗೂ ಹೇಳಬೇಕು, ವಿತೌಟ್ ಟ್ಯೂಷನ್ಸ್ ನಮ್ಮ ಟೀಚರ್ಸ್ ಮಾಡಿರುವಂತ ಎಫರ್ಟ್ಸ್ ಇಂದಾನೆ ಶಿ ಹ್ಯಾಸ್ ಡನ್ ಇಟ್ ಮ್ಯಾಮ್. SSLC ಪರೀಕ್ಷೆ ಅಂದ್ರೆ ಟ್ಯೂಷನ್ಸ್ ಸ್ಟಾರ್ಟಿಂಗ್ ಇಂದಾನೆ ಶುರು ಮಾಡ್ಕೊಬಿಡ್ತಾರೆ, ಬಟ್ ಟ್ಯೂಷನ್ ಹೋಗ್ದೇನೆ ತಗೊಂಡಿರೋ ಮಾರ್ಕ್ಸ್ ಇದು. ಹೌದು ಮ್ಯಾಮ್, ಹೌದು. ಸ್ಕೂಲಲ್ಲಿ ಮೇಡಮ್ ಹೆಂಗ್ ಇರ್ತಾ ಇತ್ತು ಪ್ರಿಪರೇಷನ್ಸ್ ಎಲ್ಲ? ಆಲ್ಮೋಸ್ಟ್ ಎಲ್ಲ ದಿನಾನು ಕ್ಲಾಸಸ್ ತಗೊಂಡಿದೀವಿ. ಯಾವ ಕ್ಲಾಸಸ್ನು ನಾವು ಇದ್ ಮಾಡೋದಕ್ಕೆ ಬಿಟ್ಟಿರ್ಲಿಲ್ಲ. ಆಮೇಲಿಂದ ಎಲ್ಲ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸ್ ಕರೆಸ್ತಾ ಇದ್ವಿ. ಅಂಡ್ ಮೋರ್ ಓವರ್ ನಮ್ಮ ಶ್ರೀಕಾಂತ್ ಸರ್, ನಮ್ಮ ಸೆಕ್ರೆಟರಿ ಅವರ ಒಂದು ಬೆಂಬಲ ತುಂಬಾ ಇದೆ. ಮಕ್ಳು ಏನ್ ಕೇಳ್ತಾರೋ ಅವ್ರಿಗೆ ಎಲ್ಲದಕ್ಕೂ ಇನ್ಸ್ಪಿರೇಷನ್, ಮೋಟಿವೇಶನ್ ಕೊಡ್ತಾ ಇದ್ರು. ಹಾಗಾಗಿ ಅವರ ಒಂದು ಪ್ರೇರಣೆಯಿಂದ ಮತ್ತೆ ನಮ್ಮ ವಿಶ್ವ ಪ್ರಸನ್ನ ಸ್ವಾಮೀಜಿ ಅವರ ಪ್ರೇರಣೆಯಿಂದ ಕೃಷ್ಣ ಮಠದ ಸ್ಕೂಲ್ ಇದು, ಪೇಜಾವರ್ ಮಠದ ಸ್ಕೂಲ್ ಇದು. ಹಾಗಾಗಿ ಎಲ್ಲರ ಗ್ರೇಸ್ ಇಂದ ವಿ ಹ್ಯಾವ್ ಡನ್ ಇಟ್ ಮ್ಯಾಮ್. ಜಾನ್ವಿ ಏನ್ ಹೇಳ್ತಾ ಇದ್ರು ಅಂದ್ರೆ ಮುಂದೆ ಏನ್ ಆಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ಡ್ರೀಮ್? ಅವಳು ಸೈನ್ಸ್ ಅಲ್ಲಿ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ. ನಮ್ಮದೇ ಆದಂತ ಒಂದು ಅರ್ಜುನ ಅಕಾಡೆಮಿ ಅಂತ ಹೇಳಿ ವಿಜಯನಗರದಲ್ಲಿ ಇದೆ, ಅಲ್ಲಿಗೆ ಟ್ಯಾಗ್ ಆಗಿದ್ದೀವಿ ನಾವು. ಅದೇ ಕಾಲೇಜಲ್ಲಿ ಮುಂದುವರ್ಸೋದಕ್ಕೆ ಆಗ್ಲೇ ಅವಳು ಜಾಯಿನ್ ಆಗಿದ್ದಾಳೆ ಮ್ಯಾಮ್. ಓಕೆ. ಈಗ ಎಲ್ಲಾ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಸಾಧನೆ ಮಾಡ್ಲಿ ಅಂತಾನೆ ಪ್ರಿಪೇರ್ ಮಾಡಿಸ್ತಾ ಇರ್ತೀರಿ ನೀವು. ಕೆಲವೊಂದು ಸ್ಟೂಡೆಂಟ್ಸ್ಗಳು ಹತ್ರ ಬಂದು ಅಲ್ಲೇ ನಿಂತ್ಬಿಟ್ಟಿರ್ತಾರೆ. ಸೊ ಅಂತ ಸ್ಟೂಡೆಂಟ್ಸ್ ಇದಾರ? ಈಗ 625ಕ್ಕೆ 625 ಜಾನ್ವಿದು. ಬೇರೆ ಸ್ಟೂಡೆಂಟ್ಸ್ ನಿಯರೆಸ್ಟ್ ಇದಾರಾ? ನಿಯರೆಸ್ಟ್ ಇದಾರೆ ಮ್ಯಾಮ್. ಆಲ್ರೆಡಿ ನಮ್ಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ನಮ್ಮಲ್ಲಿ ಡಿಸ್ಟಿಂಕ್ಷನ್ಸ್ ನಾವೇ ಎಕ್ಸ್ಪೆಕ್ಟ್ ಮಾಡ್ತೇವೆ. ನಮ್ಮಲ್ಲಿ ಈ ಸತಿ ಬರ್ದಿದ್ದವ್ರಂತಂದು 125 ಮಕ್ಕಳು. ನಮ್ಮಲ್ಲಿ ಏನಿಲ್ಲ ಅಂದ್ರೂ ಒಂದ್ 60-70 ಮಕ್ಕಳು ಡಿಸ್ಟಿಂಕ್ಷನ್ಸ್ ಅಲ್ಲಿ ಇದಾರೆ ಮ್ಯಾಮ್. 625 ಮಾರ್ಕ್ಸ್ ತಗೊಳಕ್ ಆಗಿಲ್ಲ ಅಂತ ಡಿಪ್ರೆಸ್ ಆಗೋದು ಬೇಡ. ಎಸ್ಪೆಷಲಿ ಸ್ಕೂಲ್ ಅವ್ರ ಮಕ್ಕಳಿಗೆ ಅದೊಂದು ಕಮ್ಯುನಿಕೇಟ್ ಮಾಡಬೇಕು. ಖಂಡಿತ ಮ್ಯಾಮ್, ಖಂಡಿತ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.